ಈಗ ತಾವು ಎಮ್-ಎನ್-ಸಿ ಕಂಪನಿಗಳಲ್ಲಿ, ಐಟಿ-ಬಿಟಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಕೇಳ್ತಾ ಇದ್ದೀರಾ. ನಿಮ್ಮ ಬೇಡಿಕೆ ಸರಿ. ಆದರೆ ಎಮ್-ಎನ್-ಸಿ ಕಂಪನಿಗಳ ಭಾಷೆ ಇಂಗ್ಲೀಷು. ಹಾಗಾಗಿ ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಯನ್ನು ಕೂಡ ಕನ್ನಡಿಗರು ಗಳಿಸ್ಕೊಳ್ಬೇಕಲ್ವಾ? ಗಳಿಸ್ಕೊಂಡ್ರೆ ಮಾತ್ರನೇ ತಾನೇ ಅವರ ಕಂಪನಿಗಳಲ್ಲಿ ಉದ್ಯೋಗ ಸಿಗ್ಲಿಕ್ಕೆ ಸಾಧ್ಯ. ಹೌದು, ಹೌದು. ನಾವು ಅಲ್ಲಿ ಭಾಷೆ ತರ್ತಾ ಇಲ್ಲ. ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹಾಗಾದರೆ ಇಂಗ್ಲೀಷ್ನಲ್ಲಿ ಪ್ರತಿಭಾವಂತರಿಲ್ಲ ಕನ್ನಡಿಗರು ಅನ್ನೋಂಗೇನಿಲ್ಲ. ಕನ್ನಡಿಗರು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ಇಂಗ್ಲೀಷ್ನೂ ಅಷ್ಟೇ ಚೆನ್ನಾಗಿ ಮಾತಾಡುವಂಥವ್ರಿದ್ದಾರೆ. ಗೊತ್ತಾಯ್ತಾ? ಹಾಗಾಗಿ ಇವತ್ತು ನಾನು ಅದನ್ನೇ ಹೇಳಿದ್ದು. ಜಗತ್ತಿನ ಎಲ್ಲ ದೇಶಗಳಲ್ಲಿ ಹೋಗಿ ಕನ್ನಡಿಗರು ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಅನ್ನುವಾಗ ಇವತ್ತು ಲಕ್ಷಾಂತರ ಕನ್ನಡಿಗರು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ ಅಂದಾಗ ಅಲ್ಲೇನು ಅವ್ರೇನು ಕನ್ನಡ ಮಾತಾಡ್ತಾರಾ? ಅಲ್ಲಿ ಮಾತಾಡೋದು ಇಂಗ್ಲೀಷೇ ಅಲ್ವಾ? ಹಾಗೆ ಇಲ್ಲೂ ಅಷ್ಟೇ ಇಂಗ್ಲೀಷಿನ ಅಗತ್ಯ ಬೇಕು, ಇಲ್ಲ ಅಂತ ಹೇಳಲ್ಲ. ನಾನು ಇಂಗ್ಲೀಷು ವಿರೋಧಿ ಅಲ್ಲ. ಆದರೆ ಇಂಗ್ಲೀಷಿನ ಜೊತೆ ಕನ್ನಡದ ಜೊತೆಯಲ್ಲಿ ಇಂಗ್ಲೀಷನ್ನೂ ಇಟ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀವಿ, ಬೇಡ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ನನ್ನ ನಾಡಿನ ಮಕ್ಕಳಿಗೆ ಕನ್ನಡದಲ್ಲಿ ಎಷ್ಟು ಪ್ರತಿಭಾವಂತರು ಇರ್ತಾರೋ ಅಷ್ಟೇ ಇಂಗ್ಲೀಷ್ನಲ್ಲೂ ಇದ್ದಾರೆ. ಈಗ ಬೆಂಗಳೂರು ಆಗ್ಬೋದು ಅಥವಾ ಕರ್ನಾಟಕದಲ್ಲಾಗ್ಬೋದು, ಕೇಂದ್ರ ಸರ್ಕಾರದ ಇಲಾಖೆಗಳಿವೆ, ಸಂಸ್ಥೆಗಳಿವೆ, ಸಾರ್ವಜನಿಕ ವಲಯದ ಉದ್ಯಮಗಳಿವೆ. ಇವುಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರುವಂಥ ಕೆಲಸವನ್ನು ಮಾಡೋಲ್ವಾ? ಈಗ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ರಿ, ಮಾತನಾಡಿದ್ರಿ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರುವಂಥ ಕೆಲಸ ಕೂಡ ಆಗಬೇಕಲ್ಲ? ನಾನು ಮುಂದಿನ ವಾರ ಹೋಗ್ತಾ ಇದ್ದೀನಿ, ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಡೆಲ್ಲಿ ನಮ್ಮವರೇ ಆದಂಥ ಇವತ್ತು ಬೃಹತ್ ಕೈಗಾರಿಕೆಯ ಕೇಂದ್ರದ ಸಚಿವರು ಸನ್ಮಾನ್ಯ ಇವರು ಕುಮಾರಸ್ವಾಮಿಗಳು ಮಂತ್ರಿಗಳಿದ್ದಾರೆ. ಇವತ್ತು ಕುಮಾರಸ್ವಾಮಿಯವರು ಮಂತ್ರಿಗಳಿದ್ದಾರೆ. ಅವ್ರ ಜೊತೆಲಿ ಹೋಗಿ ಮಾತಾಡಬೇಕು, ಅವ್ರಿಗೂ ಸಹ ಮನವಿ ಮಾಡಬೇಕು, ಅವ್ರಿಗೂ ಸಹ ಒಂದಷ್ಟು ವಿಚಾರಗಳನ್ನ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಬೇಕು. ಅವರು ಸಹ ಮನಸ್ಸು ಮಾಡಬೇಕು ಈ ವಿಚಾರದಲ್ಲಿ. ಇನ್ನೊಂದು ಕೆಲವು ರೈಲ್ವೆ ಉದ್ಯೋಗ, ರೈಲ್ವೆಯಲ್ಲಿ ನಾವು ಹಿಂದೆಲ್ಲ ಡಿ ಗ್ರೂಪಲ್ಲಿ ಕನ್ನಡ ಪರೀಕ್ಷೆ ಕಡ್ಡಾಯ ಅಂತ ಹೇಳಿ ಅವತ್ತು ಆಗಿತ್ತು. ಈಗ ಮತ್ತೆ ಅದೇನೋ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾಗಿ ಕರ್ನಾಟಕದವರೇ ರೈಲ್ವೆ ರಾಜ್ಯ ಸಚಿವರಿದ್ದಾರೆ ಸೋಮಣ್ಣ ಅವರು, ಅವ್ರ ಜೊತೆಯಲ್ಲೂ ಮಾತಾಡ್ತೀವಿ. ಮತ್ತು ನಮ್ಗೆ ಅನಂತಕುಮಾರ್ ಎಷ್ಟು ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದರು, ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಒಂದು ಸಂಪರ್ಕದ ಕೊಂಡಿ ಆಗಿದ್ದರು. ಹಾಗೆ ಇವತ್ತು ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಅವ್ರನ್ನೂ ಭೇಟಿ ಮಾಡ್ತೀವಿ. ಶೋಭಾ ಕರಂದ್ಲಾಜೆ ಇದ್ದಾರೆ, ಅವ್ರನ್ನೂ ಭೇಟಿ ಮಾಡ್ತೀವಿ. ಕರ್ನಾಟಕಕ್ಕೆ ಏನೇನು ಅಗತ್ಯ ಇದೆ. ಮತ್ತು ಇವತ್ತು ನೆನೆ ಹೇಳ್ತಾ ಇದ್ದರು ಸಿದ್ದರಾಮಯ್ಯನವರು, ಕೇಂದ್ರದಿಂದ ಸುಮಾರು 80,000 ಕೋಟಿ ನಮಗೆ ತೆರಿಗೆ ಹಣ ಬರಬೇಕಾಗಿದೆ, ಅದ್ರ ಬಗ್ಗೆನೂ ನೀವು ಧ್ವನಿ ಎತ್ತಬೇಕಪ್ಪ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆನೂ ಮಾತಾಡ್ತೀವಿ. ಕರ್ನಾಟಕದ ಯಾವುದೇ ವಿಚಾರದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಯಾವತ್ತೂ ಹಿಂದೆ ಉಳಿದಿಲ್ಲ. ಹಾಗಾಗಿ ಎಲ್ಲ ವಿಚಾರಗಳನ್ನು ಸಹ ಕೇಂದ್ರದ ಸಚಿವರ ಜೊತೆಲಿ ಭೇಟಿ ಮಾಡ್ತೀವಿ. ಅಗತ್ಯವಾದರೆ ಪ್ರಧಾನಮಂತ್ರಿಗಳನ್ನ ಅವ್ರು ಭೇಟಿ ಮಾಡಿಸೋಕ್ಕಾದರೆ ಪ್ರಧಾನಮಂತ್ರಿಗಳನ್ನೂ ಭೇಟಿ ಮಾಡ್ತೀವಿ. ಈಗ ಮುಖ್ಯವಾಗಿ ಏನಂತ ಅಂದರೆ, ಈಗ ಗುಜರಾತ್ನಲ್ಲಿ ಅಲ್ಲಿ ಕಚ್ ಜಿಲ್ಲೆಯಲ್ಲಿ ಅದಾನಿ ಪವರ್ ಕಂಪನಿ 85% ಸ್ಥಳೀಯರಿಗೆ ಉದ್ಯೋಗ ನೀಡಿ ಅಂತೇಳಿ ಅದಾನಿ ಕಂಪನಿಗೆ ಅಲ್ಲಿನ ರಾಜ್ಯ ಸರ್ಕಾರವೇ ಸೂಚನೆ ಕೊಟ್ಟಿದೆ. ಅದೇ ರೀತಿಯಾದಂಥ ಸೂಚನೆನ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಖಾಸಗಿ ಕಂಪನಿಗಳಿಗೆ ಸರ್ಕಾರವೇ ಯಾಕೆ ಕೊಡ್ತಾ ಇಲ್ಲ ಅಂತ. ಅದನ್ನೇ ನಾನು ಹೇಳ್ತಿರೋದು, ಕೊಡಬೇಕು ಅಂತ ಹೇಳಿ, ಕೊಡಬೇಕು. ಈಗ ನೋಡಿ, IBM ಅಂತ ಒಂದು IT ಕಂಪ್ನಿ ಇದೆ, ಕರ್ನಾಟಕದಲ್ಲಿ ಇದೆ. IBM ಕಂಪ್ನಿ ಇಲ್ಲಿ ಕರ್ನಾಟಕದಲ್ಲಿ ಅದೇ ಬ್ರಾಂಚ್, ಅದೇ ಕಂಪ್ನಿ ಚೆನ್ನೈಯಲ್ಲಿದೆ. ಸುಮಾರು 90% ತಮಿಳರಿಗೆ ಉದ್ಯೋಗ ಕೊಟ್ಟಿದೆ. ಅದೇ ಇವತ್ತು ತೆಲಂಗಾಣದಲ್ಲಿ ಇದೆ, ಅದೇ IBM 80% ಅಲ್ಲಿಯ ತೆಲುಗರಿಗೆ ಉದ್ಯೋಗ ಕೊಟ್ಟಿದೆ. ಅದೇ IBM ಕರ್ನಾಟಕದಲ್ಲಿದೆ, ಬೆಂಗಳೂರಿನಲ್ಲಿದೆ. ಇಲ್ಲಿ ಬರೀ 20-22% ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದೆ. ಹಾಗಾಗಿ ಅಲ್ಲಿ ಜನರು ಕೇಳ್ತಾರೆ, ಅಲ್ಲಿಯ ರಾಜಕೀಯದ ವ್ಯವಸ್ಥೆ ಕೇಳುತ್ತೆ, ಅಲ್ಲಿಯ ಸರ್ಕಾರ ಕೇಳುತ್ತೆ, ಅವ್ರ ಮೇಲೆ ಏನು ತಾಕೀತು ಮಾಡಬೇಕೋ ಮಾಡುತ್ತೆ. ಆದರೆ ನಮ್ಮವ್ರಿಗಿನ್ನೂ ಆ ಕಾಳಜಿ ಬರಲಿಲ್ಲ. ಭಾರಿ ಉದಾರಿಗಳು ನಮ್ಮವರು, ಭಾರಿ ಉದಾರಿಗಳು, ಎಲ್ಲವನ್ನ ಸಹಿಸ್ಕೊಳ್ಳುವಂಥವ್ರು. ಅವರು ಹೊಟ್ಟೆ ತುಂಬಿಕೊಂಡ್ರೆ ಸಾಕು, ಈ ನಾಡಿನ ಮಕ್ಕಳು ಏನಾರ ಆಗಲಿ ಚಿಂತೆ ಇಲ್ಲ. ಈಗ ನಿಮ್ಮ ಹೋರಾಟಕ್ಕೆ ಉಳಿದ ಕನ್ನಡ ಪರ ಸಂಘಟನೆಗಳು, ಹೋರಾಟಗಾರರು ಯಾಕೆ ಕೈ ಜೋಡಿಸ್ತಾ ಇಲ್ಲ? ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಕನ್ನಡ ಮತ್ತು ಕನ್ನಡಿಗರ ಹಿತಾಸಕ್ತಿ ರಕ್ಷಣೆ ವಿಷಯದಲ್ಲಿ ನೀವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದಂಥ ಅಗತ್ಯ ಇಲ್ವಾ? ಅಲ್ಲ, ಭಿನ್ನಾಭಿಪ್ರಾಯಗಳು ಅನ್ನೋದಕ್ಕಿಂತ ಅಸ್ತಿತ್ವ ಭಾರಿ ಮುಖ್ಯ. ಕನ್ನಡ ಸಂಘಟನೆಗಳು ಎಲ್ಲಿದ್ದಾವೆ? ಕನ್ನಡ ಸಂಘಟನೆಗಳು ಎಲ್ಲಿ ಉಳಿದಾವೆ? ಈಗ ಎಲ್ಲಿ ಉಳಿಸ್ಕೊಂಡವೆ? ಅಸ್ತಿತ್ವ ಎಲ್ಲಿ ಉಳಿದಿದೆ? ಇರುವಂಥವ್ರು ನಮ್ಮ ಜೊತೆಲಿ ಕೈ ಜೋಡಿಸ್ತಾರೆ, ಅಸ್ತಿತ್ವ ಈಗ ಯಾವುದೋ ಒಂದು ಸಂದರ್ಭಕ್ಕೆ ಇವತ್ತು ಎಲ್ಲೋ ಒಂದು ಸರ್ಕಾರಿಯ ಕಚೇರಿಗೆ ಹೋಗಿ ಒಂದು ರಿಜಿಸ್ಟ್ರ್ ಮಾಡ್ಕೊಂಡು ಬಂದರೆ ಅದೊಂದು ಸಂಘಟನೆ ಅಂತ ಹೇಳಿ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದರ ಆಳ, ಉದ್ದ, ಅಗಲ ಎಲ್ಲವನ್ನು ಗಮನಿಸಬೇಕಾಗತ್ತೆ. ಯಾಕೆಂದರೆ ಉದ್ದೇಶವು ಭಾರಿ ಮುಖ್ಯ. ಇಲ್ಲಿ ಒಂದು ಸಂಘಟನೆ ಕಟ್ಟುವಾಗ, ಒಂದು ಚಳುವಳಿಗೆ ಧುಮುಕುವಾಗ
ಅದರ ಉದ್ದೇಶ ಭಾರಿ ಮುಖ್ಯವಾಗುತ್ತೆ. ಯಾಕೆಂದರೆ ವಿಚಾರದಲ್ಲಿ ರಾಜಿ ಆಗ್ಬೋದು ನಾವು. ಯಾರ ಜೊತೆಲಿ ಬೇಕಾದ್ರೂ ನಾರಾಯಣಗೌಡರು ವಿಚಾರದಲ್ಲಿ ರಾಜಿ ಆಗ್ತಾರೆ. ಪ್ರತಿಷ್ಠೆಯಲ್ಲಿ ರಾಜಿ ಆಗಲ್ಲ ನಾನು. ವಿಚಾರದಲ್ಲಿ ರಾಜಿ ಆಗ್ತೀನಿ. ಹಾಗಾಗಿ ಇವತ್ತಿಗೂ ಕರೆ ಕೊಡ್ತೀನಿ. ಎಲ್ಲ ಕನ್ನಡ ಪರ ಸಂಘಟನೆಗಳು ಬಂದರೆ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಕನ್ನಡದ ಹೋರಾಟವನ್ನು ಮಾಡುವಂಥ ವಿಚಾರ ನನ್ನಲ್ಲಿದೆ. ನಾನು ಅದನ್ನು ಮಾಡ್ತೀನಿ. ಈಗ ಮೊನ್ನೆ ರೈತ ಸಂಘಟನೆ ಬಂತು, ದಲಿತ ಸಂಘಟನೆಗಳು ಬಂದು, ಕೆಲವು ಕನ್ನಡ ಪರ ಸಂಘಟನೆಗಳು ಬಂದಿದ್ದು ಹೋರಾಟಕ್ಕೆ. ನಾನು ಯಾರನ್ನೂ ಬೇಡ ಅಂದಿಲ್ವಲ್ಲ. ಹಾಗಾಗಿ ಯಾರು ಬೇಕಾದರೂ ಬರ್ಬೋದು. ಈಗ ನೀವು ಬಂದು ಕರೆ ಕೊಟ್ಟರೆ ಅವ್ರು ಬರೋದಿಲ್ಲ, ಅವ್ರು ಬಂದು ಕರೆ ಕೊಟ್ಟರೆ ನೀವು ಇಲ್ಲ, ಬೆಂಬಲ ನಾನು ಕೊಡಲ್ಲ. ಒಂದು ವಿಚಾರದಲ್ಲಿ ಯಾವತ್ತೂ ದೂರ ಉಳಿದವನು. ಎಲ್ಲ ಚಳುವಳಿಗೆ ಬಂದೇ ಮೂಲ ಅಲ್ಲ. ಬಂದ್ ಮಾಡುವಾಗ ಅದರ ಪರಿಣಾಮ ಏನು, ಅದರ ವ್ಯವಸ್ಥೆ ಏನು, ಅದೆಲ್ಲ ನಾನು ಚೆನ್ನಾಗಿ ಗೊತ್ತಿರೋ ನನಗೆ. ಹಾಗಾಗಿ ಮಾತಿ ಮುಂಚೆ ಬಾಯಿ ಚಪ್ಪಲಕ್ಕೆ ಬಂದು ಕರೆ ಕೊಟ್ಟರೆ ಬಂದು ಮಾಡುವಂಥ ಶಕ್ತಿ ಬೇಕಲ್ಲ. ಬಂದು ಮಾಡುವ ಶಕ್ತಿನೇ ಇಲ್ಲದೆ ಆಮೇಲೆ ಬಂದೇ ಎಲ್ಲದಕ್ಕೂ ಮೂಲ ಅಲ್ಲ. ಅದರಿಂದ ಏನೆಲ್ಲ ನಷ್ಟಗಳು, ಯಾರ್ಯಾರಿಗೆ ನಷ್ಟ ಆಗುತ್ತೆ. ಅಲ್ಲ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒಂದು ಮೆಸೇಜ್ ಕೊಡಬೇಕಾಗುತ್ತೆ, ಬಂದ್ ಮೂಲಕ ಕೊಡ್ಬೋದು ಅಂತ. ಬಂದು ಅನ್ನೋದು ಕೊನೆಯ ಅಸ್ತ್ರ ಆಗಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಇಶ್ಯೂ ತೊಗೊಂಡಾಗ ಬಂದು ಅನ್ನೋದು ಭಾರಿ ಒಂದು ಕೊನೆಯ ಅಸ್ತ್ರ ಆಗಬೇಕು. ಬಂದ್ಗೆ ಶ್ರೀಸಾಮಾನ್ಯರು ಬಂದು ನಮಗೆ ಸ್ಪಂದಿಸಂಗಿರಬೇಕು. ಆಗ ಬಂದು ಕರೆ ಕೊಡಬೇಕು. ಯಾಕಂದರೆ ಶ್ರೀಸಾಮಾನ್ಯನಿಗೆ ಯಾವುದೇ ವಿಚಾರ ಗೊತ್ತಿಲ್ಲದಲೇ ಏಕಾಏಕಿ ಎಲ್ಲೋ ನಾವೊಂದು ಮಾಧ್ಯಮಗಳ ಮುಂದೆ ಬಂದು ಘೋಷಣೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಬಂದು ಆಗುತ್ತಾ? ಆಗ ಇನ್ನೂ ಅಪಮಾನ ಆಗುತ್ತೆ. ಬಂದು ಸಕ್ಸಸ್ ಆಗಲಿಲ್ಲ ಅಂದರೆ. ಈಗ ತಾವು ಕರ್ನಾಟಕದಲ್ಲಿ ಸ್ಥಳೀಯರಿಗೆ, ಕನ್ನಡಿಗರಿಗೆ 80% ಉದ್ಯೋಗ ಕೊಡಲಿಕ್ಕೆ ಕಾನೂನು ತನ್ನಿ ಅಂತ ಕೇಳ್ತಾ ಇದ್ದೀರಾ. ಒಂದು ವೇಳೆ ಕಾನೂನು ತಂದರೆ ರಾಜ್ಯ ಸರ್ಕಾರಕ್ಕೆ ರಾಜ್ಯದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಆಗ್ಬೋದು, ಅಥವಾ ನಮ್ಮ ದೇಶೀಯ ಬಂಡವಾಳ ಹೂಡಿಕೆನೇ ಕಡಿಮೆ ಆಗ್ತಕ್ಕಂಥ ಆತಂಕ ಏನಾದರೂ ಇರ್ಬೋದಾ? ಈ ಕಾರಣಕ್ಕಾಗಿ ಈಗ ರಾಜ್ಯ ಸರ್ಕಾರಗಳು ಈ ಕಾಯ್ದೆನ ಜಾರಿಗೆ ತರದೆ ಹಿಂದೇಟ್ ಆಗ್ತಾ ಇವೆ. ಇಲ್ಲ, ಅದೇನು ಇವತ್ತು ಆ ವಿಚಾರ ಏನು ಕೇಳಿ ಬರ್ತಾ ಇಲ್ಲ. ಆ ವಿಚಾರ ಏನು ಕೇಳಿ ಬರ್ತಾ ಇಲ್ಲ, ಗೊತ್ತಾಯ್ತರಾ? ಆಮೇಲೆ ಯಾರೂ ಆ ಥರದ ಡಿಮ್ಯಾಂಡನ್ನು ಸಹ ಉದ್ಯಮಿಗಳು ಸರ್ಕಾರದ ಮುಂದೆ ಇಟ್ಟಿಲ್ಲ. ನೀವು ಈ ಥರ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಶೇಕಡ ಕೊಡಿ ಅಂತ ಕೇಳಿದ್ರೆ ನಾವು ರಾಜ್ಯ ಬಿಟ್ಟು ಹೋಗ್ತೀವಿ ಅಂಥೇಳಿ ಯಾವತ್ತೂ ಅವ್ರೇನು ಬೆದರಿಕೆ ಹಾಕಿಲ್ಲ. ಅವ್ರು ಕೇಳ್ತಿರೋದು ಏನು, ಹೌದು ನಾವು ಕೊಡ್ತೀವಿ, ಉದ್ಯಮ ಕಟ್ತೀವಿ ನಿಮ್ಮ ನೆಲದಲ್ಲಿ, ನಮಗೆ ಕೊಡಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ಕೊಡಿ ಅಂತ ಕೇಳ್ತಾರೆ ಹೊರತು ಬೇರೆ ಏನು ಇವತ್ತರೆಗೂ ಯಾವುದೇ ಉದ್ಯಮಿ ಕೇಳಿಲ್ಲ. ಈಗ ಸರೋಜಿನಿ ಮಹಿಷಿ ವರದಿಯನ್ನು ಕೊಟ್ಟು 40 ವರ್ಷ ಆಯಿತು. ಅದರಲ್ಲಿ ಏನಾದರೂ ಕೂಡ ಪರಿಷ್ಕರಣೆ ಆಗಬೇಕು ಅಂತ ಅನ್ಸುತ್ತಾ? ಹೇಗೆ ಈಗ ಕಾಲಕ್ಕೆ ಅಲ್ಲ, ಹೌದು, ಅದಕ್ಕೆ ನಾವು ಒಂದು ಸಮಿತಿ ರಚನೆ ಮಾಡಿದ್ದೀವಿ. ಅದರಲ್ಲಿ ಒಂದಿಷ್ಟೆಲ್ಲ ಮಾಹಿತಿ ತೊಗೊಂಡಿದ್ದೀವಿ, ಅವ್ರ ಹತ್ರ ಎಲ್ಲ ತೊಗೊಂಡಿದ್ದೀವಿ. ಸರೋಜಿನಿ ಮಹಿಷಿ ವರದಿಯಿಂದ ಇದಕ್ಕೆ ಏನು ಅನುಕೂಲ ಆಗುತ್ತೆ, ಅದರಿಂದ ಯಾವ ವಿಚಾರಗಳು ತಗೋಬೋದು ಅನ್ನೋದು ಹೇಳಿ ಎಲ್ಲವನ್ನು ತಗೊಂಡು ಅದನ್ನು ಸರ್ಕಾರ ಅವರು ಒಟ್ಟು 58 ಶಿಫಾರಸುಗಳು ಮಾಡಿದ್ರು. ಆ 58 ಶಿಫಾರಸುಗಳ ಪೈಕಿ ಎಷ್ಟು ಶಿಫಾರಸುಗಳು ಇದುವರೆಗೂ ಜಾರಿಯಾಗಿವೆ, ಇನ್ನು ಎಷ್ಟು ಶಿಫಾರಸುಗಳು ಜಾರಿಗೆ ಆಗಿಲ್ಲ? ಆ ಮಹಿಷಿ ವರದಿಯ ಶಿಫಾರಸಿನಲ್ಲಿ ಯಾವುದೂ ಅನುಷ್ಠಾನ ಆಗಿಲ್ಲ. ಹಾಗಾಗಿ ಅದರಲ್ಲಿ ಅನುಷ್ಠಾನ ಆದರೆ ಕನ್ನಡಿಗರಿಗೆ ಎಷ್ಟು ಮಟ್ಟಿಗೆ ಒಳ್ಳೆಯದಾಗುತ್ತೆ ಅಂತ ಅದರಲ್ಲೊಂದಷ್ಟು ವಿಚಾರವನ್ನು ತಗೊಂಡು, ಮತ್ತು ನಾವು ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಇವರೆಲ್ಲರ ಜೊತೆಯಲ್ಲಿ ಒಂದಷ್ಟು ಮಾತಾಡಿಕೊಂಡು ಮತ್ತೊಂದು ಮಹಿಷಿ ವರದಿಯ ವಿಚಾರ ಮತ್ತು ಮತ್ತೊಂದಷ್ಟು ಇವತ್ತಿಗೆ ಅನುಗುಣವಾಗಿ ಏನು ಅನುಕೂಲ ಆಗುತ್ತೆ ಅನ್ನೋದನ್ನ ಸರ್ಕಾರದ ಮುಂದೆ ಕೊಟ್ಟಿದ್ದೀವಿ. ಓಕೆ, ಈಗ ನಿಮ್ಮ ಹೋರಾಟ ಈ ಬಾರಿ ಮುಖ್ಯವಾಗಿ ಈಗ ನಾಮಫಲಕದ ಹೋರಾಟ ಯಶಸ್ವಿ ಆಯಿತು. ಈಗ ಉದ್ಯೋಗದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀರಾ. ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ, ಅಥವಾ ಕಾನೂನಿನ ಹೋರಾಟವನ್ನು ನಡೆಸಲಿಕ್ಕೆ ಹೇಗೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ? ಅದಕ್ಕೆ ನಾನು ನಮ್ಮ ಮೊನ್ನೆ CH ಹನುಮಂತರಾಯ ಅವ್ರ ಹತ್ರ ಆ ವಿಚಾರದಲ್ಲಿ ಮಾತಾಡ್ತಾ ಇದ್ದೆ. ಏಕೆಂದರೆ ಅವ್ರಿಗೆ ಮೊದಲಿನಿಂದಲೂ ಸಹ ಈ ಥರದ ವಿಚಾರಗಳಲ್ಲಿ ಭಾರಿ ಪರಿಣಿತರಿದ್ದಾರೆ. ಅವ್ರ ಜೊತೆಲಿ ಚರ್ಚೆ ಮಾಡ್ತಿದ್ದೆ. ಹಾಗೆ ಇನ್ನೊಂದು 2-3 ಜನ ವಕೀಲರನ್ನ ಜೊತೆಗೂಡಿಸ್ಕೊಂಡು ಮಾತಾಡೋಣ ಗೌಡ್ರೆ ಅಂತ ಹೇಳಿದ್ದಾರೆ. ಅದು ಒಂದು ಕಡೆ. ಇನ್ನೊಂದು ಕಡೆ ನಾವು ಸರ್ಕಾರದ ಇದನ್ನು ಅವ್ರು ಹೇಳಿದಾರಲ್ಲ, ನೆನ್ನೆ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ನಾನು ಅಲ್ಲಿಯ ಕಾನೂನು ತಜ್ಞರು ಮತ್ತು ಅಡ್ವೊಕೇಟ್ ಜನರ ಜೊತೆಲಿ ಮಾತಾಡ್ತೀನಿ ಅಂತ. ಅದು ನೋಡೋಣ ಅವರು ಏನು ಹೇಳ್ತಾರೆ ಮತ್ತು ನಮ್ಮ ವಕೀಲರುಗಳು ಏನು ಹೇಳ್ತಾರೆ ನೋಡಿಕೊಂಡು ಮುಂದೆ ಹೆಜ್ಜೆ ಇಡ್ತೀವಿ. ಥ್ಯಾಂಕ್ ಯು ನಾರಾಯಣಗೌಡ್ರೆ. ಇಷ್ಟೊತ್ತು ಈ ನ್ಯೂಸ್ ಫಸ್ಟ್ನ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಹೋರಾಟದ ವಿಷಯಗಳನ್ನು ಜನರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ ಈ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ. ಮುಖ್ಯವಾಗಿ ಇದು ಟಿ.ಎ. ನಾರಾಯಣಗೌಡರ ಅಭಿಪ್ರಾಯಗಳು. ಮುಖ್ಯವಾಗಿ ಈಗ ಕರ್ನಾಟಕದಲ್ಲಿ ಸರ್ಕಾರದ ಉದ್ಯೋಗಗಳಲ್ಲಿ 80% ಹುದ್ದೆಗಳನ್ನು ಕನ್ನಡಿಗರಿಗೆ ನೀಡಬೇಕು. ಜೊತೆಗೆ ಕೈಗಾರಿಕೆಗಳಲ್ಲೂ ಕೂಡ 80% 100% ಉದ್ಯೋಗಗಳನ್ನು ಕನ್ನಡಿಗರಿಗೆ ನೀಡಬೇಕು. ಈ ನಿಟ್ಟಿನಲ್ಲಿ ತಾರ್ಕಿಕ ಅಂತ್ಯಕ್ಕೆ ಹೋರಾಟವನ್ನು ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲೂ ಕೂಡ ಹೋರಾಟವನ್ನು ನಡೆಸಲಾಗುತ್ತೆ. ಜೊತೆಗೆ ಕಾನೂನು ಹೋರಾಟ ನಡೆಸಲಿಕ್ಕೂ ಕೂಡ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿದೆ. ಜೊತೆಗೆ ಕಾನೂನು ತಜ್ಞರ ಜೊತೆಗೂ ಕೂಡ ಈಗಾಗಲೇ ಮಾತುಕತೆಯನ್ನು ನಡೆಸಿದೆ ಮತ್ತು CM ಸಿದ್ದರಾಮಯ್ಯನವ್ರನ್ನು ಕೂಡ ಭೇಟಿಯಾಗಿ ಈ ಬಗ್ಗೆ ಒತ್ತಡ ಇರತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಕೇವಲ
ಕೇವಲ ರಾಜ್ಯ ಸರ್ಕಾರ ಮಾತ್ರ ಅಲ್ಲದೆ ಕೇಂದ್ರ ಸರ್ಕಾರದ ಸಚಿವರನ್ನು ಕೂಡ ಭೇಟಿಯಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಇಲಾಖೆಗಳು, ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡುವಂಥ ನಿಟ್ಟಿನಲ್ಲಿ ಒತ್ತಡ ಏರುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದು ಇವತ್ತಿನ ನ್ಯೂಸ್ ಫಸ್ಟ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.